ಇವಾಗ ಎಲ್ಲರೂ ಬೆಂಗಳೂರು ಕಡೆ ಹೊರಟಿರೋದು. ಇವಾಗ ಬೆಳಗ್ಗೆ 7 ಗಂಟೆ. ಸೊ ನೆಕ್ಸ್ಟು ಇವಾಗ ಪಾಟ್ಲಾ ಬೆಟ್ಟ ಅಂತ ಫಸ್ಟು ಕವರ್ ಮಾಡ್ತಿರೋದು. ರಾತ್ರಿ ಒಳಗೆ ಬೆಂಗಳೂರು ರೀಚ್ ಆಗಬೇಕು ಅಂತ. ಸೊ ಇವಾಗ ಪಾಟ್ಲಾ ಬೆಟ್ಟ ಫಸ್ಟು. ಇಟ್ ಈಸ್ ಅಬೌಟ್ 60 ಕಿಲೋಮೀಟರ್ಸ್, 1 hour 45 minutes ಅಂತ ತೋರಿಸ್ತಾ ಇದೆ. ಸೊ ಬೆಟ್ಟದ ಹತ್ರ ಹೋಗಿ ಬೆಟ್ಟ ಹತ್ತಿ ವ್ಯೂ ನೋಡಿ, ಅದಾದಮೇಲೆ ಅಲ್ಲೇ 1-2 ಕಿಲೋಮೀಟ್ರಲ್ಲಿ ಏನಾದ್ರು ಪ್ಲೇಸಸ್ ಇದ್ದರೆ ಅದನ್ನು ಕವರ್ ಮಾಡಿ ಆಮೇಲೆ ವಯಾ ಹಾಸನ್ ಹೋಗೋದು. ಬಿಕಾಸ್ ಪಾಟ್ಲಾಯಿಂದ ಹಾಸನ್ ಮೇಲೆ ರೂಟ್ ಹತ್ರ ಆಗುತ್ತೆ. ಸೊ ಯಾ ಪಾಟ್ಲಾ ಹತ್ರ ಸಿಗೋಣ. ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್. ಇವಾಗ ಪಾಟ್ಲಾ ಬೆಟ್ಟ ಹತ್ರ ಬಂದಿದ್ದೀವಿ. ಆಫ್ ರೋಡಿಂಗ್ ಜೀಪಲ್ಲಿ ಟೋಟಲ್ 6 ಕಿಲೋಮೀಟರ್ಸ್ ಅಂತೆ. ಸೊ ಒಬ್ರಿಗೆ ಅರೌಂಡ್ 250 ಆಗ್ತಾ ಇದೆ. ಅಂದರೆ 1000 rupees ತೊಗೋತಾ ಇದ್ದಾರೆ. ಅದನ್ನು ನಾವು ಸ್ಪ್ಲಿಟ್ ಮಾಡ್ಕೋತಾ ಇದ್ದೀವಿ. ಸೊ ಇವಾಗ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಮಂಡೇ. ಸೊ ವೀಕ್ ಡೇ ಆಗಿರೋದ್ರಿಂದ ನಾವು 4 ಜನ ಇವಾಗ ಹೋಗ್ತಾ ಇದ್ದೀವಿ. ಹಿಂದೆ ವ್ಯೂ ಸೈಕಾಗಿ ಕಾಣಿಸ್ತಿದೆ. ಆಲ್ರೆಡಿ ಫುಲ್ ವೆಸ್ಟರ್ನ್ ಘಾಟ್ಸ್ ಕಾಣಿಸ್ತಾ ಇದೆ ಹಿಂದೆ. ಈ ತರ ಇದೆ ರೋಡು. ಮಂಡಾಲ್ ಪಟ್ಟಿಗೆ ಹೋದವ್ರಿಗಿದೇನು ಹೊಸದಲ್ಲ. ಒಂದೊಂದು ಆಫ್ ರೋಡಿಂಗ್ ಟ್ರೈಲ್ ಎಲ್ಲ ಸಿಕ್ಕಾಬಟ್ಟೆ ಇತ್ತು. ಅಲ್ಲಿದೆ ಪೀಕು ನನ್ನಿಂದೆ. ಓಕೆ ಫ್ರೆಂಡ್ಸ್, ನಾನು ಇಟ್ಕೋಬೇಕು, ಇಲ್ಲ ನಿಮಗೆ ಯೂಟ್ಯೂಬ್ಗೆ ಹಾಕೋಕೆ ನಾನು ಸಿಗಲ್ಲ. ಬಾಯ್ ಬಾಯ್. ಇಲ್ಲಿ ಟಾಪಿಗೆ ರೀಚ್ ಆಗಿದ್ದೀವಿ. ಒಂದ್ಸತಿ ವ್ಯೂ ನೋಡಿ. ಇಂಥ ವ್ಯೂ ನೀವು ಪಾಟ್ಲಾಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸಖತ್ತಾಗಿದೆ ವ್ಯೂ. ಸೊ ಅದು ಮಳ್ಳಳ್ಳಿ ಫಾಲ್ಸ್ ಅಂತೆ ಅದು. ನೆಕ್ಸ್ಟ್ ಇದು ಪುಷ್ಪಗಿರಿ ಬೆಟ್ಟ. ಅದ್ರ ಹಿಂದೆ ಇರೋದು ಕುಮಾರ ಪರ್ವತ. ಅಲ್ಲಿ ಕಾಣಿಸ್ತಿರೋದು ಅದು ಬಿಸ್ಲೆ ವ್ಯೂ ಪಾಯಿಂಟು. ಅದು ಇಲ್ಲಿಂದ 6 ಕಿಲೋಮೀಟರ್ಸ್ ಅಂತೆ. ಅಂದರೆ ಬೇಸ್ ಆಫ್ ಪಾಟ್ಲಾ ಬೆಟ್ಟದಿಂದ 6 ಕಿಲೋಮೀಟರ್ಸ್ ಅಂತೆ. ಸೊ ಅದಕ್ಕೂ ಒಂದು ನೆಕ್ಸ್ಟ್ ವಿಸಿಟ್ ಹೋಗ್ತೀವಿ, ಬಿಸ್ಲೆ ವ್ಯೂ ಪಾಯಿಂಟಿಗೆ. ನೆಕ್ಸ್ಟ್ ಹಾಗೆ ಬಿಸ್ಲೆಯಿಂದ ಹಿಂಗೆ ಹೋದರೆ ಸುಬ್ರಹ್ಮಣ್ಯ ಆ ಸೈಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ತೀವಿ. ಮಾತ್ರ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ಲು.
ಇವತ್ತು ಪೀಕ್ ನಲ್ಲಿ ಯಾರೂ ಇಲ್ಲ, ವೀಕ್ ಡೇ ಆಗಿರೋದ್ರಿಂದ ಬೆಸ್ಟು ವೀಕ್ ಡೇ ಅಲ್ಲೇ ಓಡಾಡೋದು, ರಶ್ಶೇ ಇರಲ್ಲ. ನೆಕ್ಸ್ಟ್ ಲೆವೆಲ್ ಕ್ರೇಜಿ. ಮಂಜು ಅಂಕಲ್ ಅನ್ನೋರು, ಅವ್ರು ನಮಗೆ ಇಲ್ಲಿ ಮೇಲೆ ಕರ್ಕೊಂಡ್ಬಂದಿದ್ದು. ಅಂಕಲ್ ನಿಮ್ಮ ನಂಬರ್ ಕೊಡ್ತೀರಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಲ್ಲಿ. ಹಾಂ 35 ಓಕೆ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಹಾಗೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಿಸ್ಲೇಗೆ ಬರ್ತೀರಾ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮೇಲೆ ಬರ್ಬೋದು. ಸೊ ಇಲ್ಲಿ ಬಂದು ವ್ಯೂ ಎಲ್ಲ ಎಂಜಾಯ್ ಮಾಡಿ. ಇನ್ನು ಮಾನ್ಸೂನ್ ಸೀಸನ್ ಆದಮೇಲೆಲ್ಲ ಫುಲ್ ಗ್ರೀನ್ ಇರುತ್ತಂತೆ, ಫುಲ್ ಗ್ರೀನರಿ ತುಂಬಿರುತ್ತೆ. ಸೊ ಅದಾದಮೇಲೆ ಬನ್ನಿ. ರೋಡ್ ತುಂಬ ಆಫ್ ರೋಡಿಂಗ್ ಇದೆ. ಸೊ ನಿಮ್ಮದು 4x4 ವೆಹಿಕಲ್ ಮತ್ತು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ವೆಹಿಕಲ್ ಇಲ್ಲ ಅಂದರೆ ಬರೋಕ್ಕೆ ಹೋಗ್ಬೇಡಿ, ಬಂದು ಸಿಕ್ಕಾಕೋತೀರಾ. ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಬಂದು ಕರ್ಕೊಂಬರ್ತಾರೆ. ಆಮೇಲೆ ಇಲ್ಲೆಲ್ಲ ಯಾವ್ಯಾವ ಪೀಕ್ಸು ಯಾವ್ದ್ಯಾವುದು ಏನೇನಂತ ಎಲ್ಲ ತೋರಿಸ್ತಾರೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಅಂಕಲ್. ಸೊ ಇವಾಗ ಕೆಳಗಡೆ ಹೊರಟಿದ್ದೀವಿ. ನೆಕ್ಸ್ಟ್ ಕೆಳಗಡೆ ಹೋಗಿ ಇಲ್ಲಿಂದ 6 ಕಿಲೋಮೀಟರ್ಸ್ ಬಿಸ್ಲೆ ವ್ಯೂ ಪಾಯಿಂಟು. ಸೊ ನೆಕ್ಸ್ಟ್ ಬಿಸ್ಲೆ ವ್ಯೂ ಪಾಯಿಂಟಲ್ಲಿ ಸಿಗೋಣ. ಅಲ್ಲಿಂದ ಡೈರೆಕ್ಟ್ ಬೆಂಗಳೂರು. ಡೈರೆಕ್ಟ್ ಬೆಂಗಳೂರಲ್ವೇನೋ, ಏನೂ ಬರೋದಿಲ್ಲ. ಹಾಂ, ಡೈರೆಕ್ಟ್ ಬೆಂಗಳೂರು. ಲಾಸ್ಟ್ ಬಿಸ್ಲೆ ವ್ಯೂ ಪಾಯಿಂಟ್ ಸಿಗೋಣ. ಸೊ ಬಿಸ್ಲೆ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಹಿಂದೆ ಕಾರ್ ಪಾರ್ಕ್ ಮಾಡಿದ್ದೀವಿ. 6 ಇಯರ್ಸ್ಗಿಂತ ಕೆಳಗಿದ್ದವ್ರಿಗೆ ಫ್ರೀ ಟಿಕೆಟ್ ಅಂತೆ. ಅಂದರೆ ಇದೆಲ್ಲ ಎಷ್ಟೋ ಟಿಕೆಟ್ ಒಬ್ರಿಗೆ? 20ನಾ? ಓಕೆ. ಪರ್ ಅಡಲ್ಟ್ 20 ರೂಪೀಸ್. ಅಂದರೆ 6 ಇಯರ್ಸ್ ಮೇಲೆ ಯಾರ್ಯಾರಿಗಿದೆ ಅದೆಲ್ಲ 20 ರೂಪೀಸು. ಸೊ ಹಿಂಗೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋದರೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಈ ಥರ ಇದೆ. ಒಂದು ಕೆಳಗಿದೆ ವ್ಯೂ ಪಾಯಿಂಟು, ನನ್ನ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ. ಸೊ ಲಶ್ ಗ್ರೀನರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಹಾ, ತಂಪಾಗಿದೆ. ಅದೇ ಪಾಟ್ಲಾ ಬೆಟ್ಟ, ಅದು ಇವಾಗ ಹೋಗಿದ್ದಿದ್ದು. ಇದು ಪುಷ್ಪಗಿರಿ, ಅದು ಕುಮಾರ ಪರ್ವತ. ಅವರು ಹೇಳಿರೋ ಪ್ರಕಾರ ಇದು ಪುಷ್ಪಗಿರಿ, ಅದು ಕುಮಾರ ಪರ್ವತ. ಫುಲ್ ಟಾಪಲ್ಲಿರೋದು ಅದು ಕುಮಾರ ಪರ್ವತದಲ್ಲಿ ಹಿಂಭಾಗದ್ದು. ಮೆಸ್ಮರೈಸಿಂಗ್ ವ್ಯೂಸ್. ಸೊ ಇದೇ ವ್ಲಾಗದ ಎಂಡು. ನೆಕ್ಸ್ಟ್ ಡೈರೆಕ್ಟ್ ಬೆಂಗಳೂರು, ಸೇಮ್ ಹಾಸನ ಮೇಲೆ ಹೋಗೋದು. ಸೊ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಸೀರೀಸ್ದು, ಕೂರ್ಗ್ ಸೀರೀಸ್ದು ಲಾಸ್ಟ್ ವೀಡಿಯೋ ಇದು. ಸೊ ಇಲ್ಲಿಗೆ ಮುಗಿಯುತ್ತೆ. ಬಾಯ್ 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 ಬಾಯ್. ಸೊ ನೆಕ್ಸ್ಟ್ ಬೆಂಗಳೂರಿಗೆ ಹೋಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.